ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷತಾ ಜೈನ್. ನೋಡಿ ಇವಳು ಹೆಂಗೆ ಮಾಡ್ತಾ ಇದ್ದಾರೆ. ಲೈಟಾಗಿ ಕಾಫಿ ಕುಡ್ದು ಆರಾಮ್ಸೆ ಕುತ್ಕೊಳ್ಳೋಣ. ರೂಮ್ಗೆ ಸರ್ವ್ ಮಾಡ್ತಾರೆ, ಬಟ್ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ ಚೆನ್ನಾಗಂತ ಅನಿಸುತ್ತೆ ಅಂಥೇಳಿ. ಸ್ವಲ್ಪ ಹೊತ್ತು ಜಕುಜಿಲೆಲ್ಲ ಆಟ ಆಡಿ ತಲೆ ಒಣಗಿಸ್ಕೊಂಡಿಲ್ಲ, ಅದಕ್ಕೆ ಸ್ವಲ್ಪ ಶೀತ ಆದಂಗೆ ಅನ್ನಿಸ್ತಾ ಇದೆ. ಅದರ್ ದನ್ ದಟ್ ಇಟ್ ಇಸ್ ಫೈನ್. ಸೊ we will enjoy the snacks now. Chamu, you excited? Yes. Yes, ಎಲ್ಲದಕ್ಕೂ ಹೆಸರು ಹೇಳ್ತಾಳೆ. ಶಾಸ್ತ್ರ ಬೇರೆ. ಹೌದು. Papa, Papa. Bum 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 bum. ಈವ್ನಿಂಗ್ ಹಾಗೆ ಕಾಫಿ ಕುಡ್ಕೊಂಡು ಒಂದು ಒಳ್ಳೆ ವ್ಯೂ ಅಲ್ಲಿ ಕುತ್ಕೊಂಡಿದ್ದೀವಿ. ಸ್ನ್ಯಾಕ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಪಕೋಡ ನೋಡಿ, ಬ್ರಿಂಜಾಲ್ ಮತ್ತು ಬೀನ್ಸ್, ಕಾಲಿಫ್ಲವರ್ ಎಲ್ಲ ಹಾಕಿ ಮಾಡಿರೋದು. ಕುರುಮ್ ಅಂತ ಸೂಪರಾಗಿದೆ. ಚಟ್ನಿನೂ ಎಕ್ಸಲೆಂಟ್ ಆಗಿದೆ. ಆ್ಯಂಡ್ ಕಾಫಿ ಕೇಳಬೇಕಾ? ಆದರೆ ನಿಜ ಹೇಳಬೇಕಂತ ಅಂದರೆ ಸಿರಿ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಫಿ ಓಕೆ ಇತ್ತು. ಸಿರಿಲಿ ತುಂಬ ಚೆನ್ನಾಗಿತ್ತು ಕಾಫಿ. ನಮ್ಮ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಕೂಡ ಅಟ್ಯಾಚ್ ಮಾಡ್ತಿದ್ದೀನಿ, ಬನ್ನಿ. ಆವಾಗ ಇನ್ನೊಂದು ರೂಮ್ಗೆ ಹೋಗಿದ್ವಿ, ಆ ರೂಮ್ ಟೂರ್ನ ಮಾಡಿಕೊಡ್ತೀನಿ. 2 ವಿಲ್ಲಾ, ಒಂದಿನ ಒಂದು ವಿಲ್ಲಾ, ಇನ್ನೊಂದು ದಿನ ಬೇರೆ ಥರ ವಿಲ್ಲಾ ಅಲ್ಲಿದ್ವಿ. ಸೊ ಇದು ಒಂದು ಖಾವಾ. ಬನ್ನಿ ರೂಮ್ ಟೂರ್ ತೋರಿಸ್ತೀನಿ. ದಿಸ್ ಇಸ್ ಹಾಲ್ವೇ, ಎಂಟ್ರಿ ವೇ. ಇದು ಎಂಟ್ರಿ ಆಗ್ತಿದ್ದಂಗೆ ಇದು ಖಾವಾ ವಿಲ್ಲಾ. ಸೊ ಇಲ್ಲಿ ಸ್ವಲ್ಪ ಎಂಟ್ರೆನ್ಸಲ್ಲಿ ಬೆಡ್ ಇದೆ. ಇದ್ರ ಸ್ಪೆಷಾಲಿಟಿ ಅಂತ ಅಂದರೆ ಲಾಸ್ಟಿಗೆ ಗೊತ್ತಾಗುತ್ತೆ ನಿಮಗೆ, ಬೆಡ್ ಸ್ವಲ್ಪ ಸ್ಪೇಷಿಯಸ್ ಇದೆ ಅದಕ್ಕೆ ಕಂಪೇರ್ ಮಾಡಿದರೆ. ಆ್ಯಂಡ್ ಎ ಸಿ ರಿಮೋಟ್, ಟಿ ವಿ ರಿಮೋಟ್, ಯಾವ್ದು ಬೇಕು ಎಲ್ಲದ್ರದ್ದು ರಿಮೋಟ್ ಅಕ್ಕಪಕ್ಕ ಇಟ್ಟಿದ್ದಾರೆ. ದಿಸ್ ಇಸ್ ಅ ಸ್ಟಡಿ ಟೇಬಲ್, ಲ್ಯಾಂಪ್, ಎ ಸಿ ಆ್ಯಂಡ್ ಟಿ ವಿ. ವಾವ್, ಪಿನ್ ಡ್ರಾಪ್ ಸೈಲೆನ್ಸ್. ಆ್ಯಂಡ್ ಆ್ಯಸ್ ಯೂಶುವಲ್ ಅಲ್ಲಿದ್ದಂಗೆ ಚೇರ್ ಹಾಗೂ ಕಾಲು ಹಿಡ್ಕೊಳ್ಳೋಕ್ಕೆ ಟಿ ವಿ ಯೂನಿಟ್. ಆ್ಯಂಡ್ ಹೀಗೆ ಹೋಗಿ ಲೆಫ್ಟ್ ತಗೊಂಡ್ರೆ ಇದು ಕಾಫಿ ಮಷೀನ್ ಇದೆ. ಇಲ್ಲಿ ಕೆಟಲ್ ಕಾಫಿಗೆ ಟೀಗೆ ಬೇಕಾಗಿದ್ದ ವಸ್ತುಗಳು ಹಾಗೂ ದಾಲ್, ಓರಿಯೋ ಆ್ಯಂಡ್ ವಾಟರ್. ಇದು ಒಂದು ಟೇಬಲ್ ಆ್ಯಂಡ್ ಇದು ಒಂದು ಯೂನಿಟ್, ಸ್ಟೋರೇಜ್ ಯೂನಿಟ್. ಅಲ್ಲಿ ಚಿಕ್ಕ ಫ್ರಿಡ್ಜ್ ಇದೆ. ಸೊ ತೆಗೆದ ತಕ್ಷಣ ಇದ್ವಿತ್ತು ಪೇಪರ್ ಬೋರ್ಡ್ದು ಗ್ವಾವಾ ಮತ್ತು ಮ್ಯಾಂಗೋ ಇಟ್ಟಿದ್ದಾರೆ. ನೋಡಿ ಪೇಪರ್ ಬೋಟ್ ಓಪನ್ ಆಯ್ತಲ್ಲ, ಸಿಕ್ಬಿಟ್ಟು. ಆ್ಯಂಡ್ ವಿಶಾಲವಾದ ಬಾತ್ರೂಮ್, ಜಕುಜಿ ಆ್ಯಂಡ್ ಶಾರ್, ಟವೆಲ್, ಕಮೋಡ್. ಆಗುತ್ತೆ ಸರ್ ಎಂಟ್ರಿ ವೇ. ಈ ಕಡೆ ರೂಮ್ ಇದೆ. ಆ್ಯಂಡ್ ಅಲ್ಲಿ ನೋಡಿ ಅಪ್ಪ ಮಗಳು, ಚಿಕ್ಕ ಮಗು ಸೂರಿನೇ, ಅವರಿಬ್ಬರೇ ಕುಡಿತಿದ್ದಾರೆ, ಅದಕ್ಕೆ ನಾನು ಬಂದೆ. ಸ್ವಿಂಗ್ ಇದರಲ್ಲಿ ಇದು ಚಿಲ್ಲಿ ಗ್ವಾವಾ ಮಾಡ್ಕೊಳ್ಬೋದು, ಸಕ್ಕದಾಗಿದೆ ಗ್ವಾವಾ. ಸ್ವಿಂಗ್ ಪೇಪರ್ ಬೋಟ್ ಅವ್ರದ್ದು. ವಾವಾ, ಯಮಿ ಯಮಿ, ಸೂಪರ್ ಆಗಿದೆ ನಿಜವಾಗ್ಲೂ, ಸಖತ್ ಇಷ್ಟ ಆಯಿತು. ಕಂದಿ ಆ ಡೋರ್ ಓಪನ್ ಮಾಡಲ್ಲ, ಹೈಟಲ್ಲಿದೆ, ನಂಗೆ ಇಟ್ಟಕ್ಸಲ್ಲ. ಇಲ್ಲ ಅದೇ ಥರ ಚಿಕ್ಕ ಥರ ತುಂಬ ದೊಡ್ಡ ಕೌಚ್ ಇದೆ. ಆ್ಯಂಡ್ ಕೂತ್ಕೊಳ್ಳಿಕ್ಕೆ ಒಂದು ಟೇಬಲ್ ಹಾಗೂ ದೊಡ್ಡ ಏರಿಯಾ ಇದೆ ಹೊರಗಡೆ. ಬಟ್ ಇಲ್ಲಿ ನಮ್ಗೆ ಏನನ್ಸಿದ್ದು ಅಂತ ಅಂದರೆ, ಸೂರಿ ನೋಡಿದ ತಕ್ಷಣ ಹೇಳಿದ್ರು ಅಲ್ಲಿ ಪ್ರೈವಸಿ ಇತ್ತು, ಇಲ್ಲಿ ಪ್ರೈವಸಿ ಇಲ್ಲ ಅಂತ. ಈ ಕಡೆ ರೂಮ್ ಆ ಕಡೆ ರೂಮ್ ಕ್ಲೀನಾಗಿ ಕಾಣುತ್ತೆ. ಸೊ ಅಲ್ಲಾದರೆ ನಮ್ಮದು ಕೊನೆಯ ರೂಮ್ ಇತ್ತು ಕಫಾದಲ್ಲಿ. ಸೊ ಇಟ್ ವಾಸ್ ಲಿಟಲ್ ಏನೋ ಪ್ರೈವೇಟ್ ಇದೆ ಅನ್ನೋ ಥರ ಇತ್ತು. ಬಟ್ ನೈಸ್, ಚೆನ್ನಾಗಿದೆ ಇದು ಒಂಥರ. Cheers. Mommy, is it milkshake? That is not milkshake, Muna, it's juice. ಇವಳು ನೋಡಿ, ಇವಳಿಗೆ ಇತ್ತೀಚೆಗೆ ಜ್ಯೂಸು ಮಿಲ್ಕ್ ಶೇಕ್ ಎಲ್ಲ ಭಾರಿ ಇಷ್ಟ ಆಗೋದು ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಮುನಾ, ಪ್ಲೀಸ್ ಹ್ಯಾವ್ ಇಟ್. Yes, I heard. Thank you, Mommy. ವೆಲ್ಕಮ್ ಚಾಮು. ಈಗ ಕ್ರಿಮ್ಸನ್ ಪೀಕ್ ಅಂತ ಇದೆ, ಅದನ್ನು ನೋಡಲಿಕ್ಕೆ
ಹೋಗ್ತಾ ಇದ್ದೀವಿ. ಅದು ಒಂದು ಗ್ಲಾಸ್ ಸ್ಟ್ರಕ್ಚರ್ ಥರ ಅಂತೆ, ಅಲ್ಲಿ ನಿಂತ್ಕೊಂಡು ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ 60 ಫೀಟ್ ಹೈಟ್ ಏನೋ ಇದೆ ಅಂತ ಹೇಳಿದ್ರು. ಸೊ ಅದನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಎಸ್ಟೇಟ್ ವಾಕ್, ಬ್ಯಾಂಕೆಟ್ ಹಾಲ್, ಜಿಮ್. ಇಲ್ಲ ಕೆಳಗೆ. ಇಲ್ಲಿ ನೋಡಿ, ಇಲ್ಲಿ ಸುಮಾರು ವಿಲ್ಲಾಗಳಿದೆ. ಇದು 10 ಎಕರೆಯಲ್ಲಿ ಇರ್ತಕ್ಕಂಥ ರೆಸಾರ್ಟ್. ಸೊ ಟೋಟಲ್ ಕಾಫಿ ಪ್ಲಾಂಟೇಶನ್ ಬಂದು 40 acres. ಅದರಲ್ಲಿ 10 ಎಕರೆಯಲ್ಲಿ ರೆಸಾರ್ಟೇ ಇದೆ ಅಂತೆ. ಮೋಸ್ಟ್ಲಿ ಹೀಗೆಲ್ಲ ತೋರಿಸಿದ್ರೆ ಏನೂ ಗೊತ್ತಾಗಲ್ಲ ಅನಿಸುತ್ತೆ. ಫುಲ್ ಟಾಪ್ ವ್ಯೂ ತೋರಿಸಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಕ್ರಿಮ್ಸನ್ ಪೀಕ್ ನೋಡ್ಕೊಂಡು ಬರೋಣ ಬನ್ನಿ. ಕ್ರಿಮ್ಸನ್ ಪೀಕ್, ಚಿಲ್ಡ್ರನ್ ಬಿಲೋ 12 ನಾಟ್ ಅಲೌಡ್. ಕಂದಿ ಇಲ್ಲಿಂದ ಅದು ಹಿರೇಕೊಳ್ಳದ ಲೇಕ್ ಅಂತ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು. ಅದೇ ಥರ ಅದೇನೋ ಗೊತ್ತಿಲ್ಲ, ಮಧ್ಯ ಅದೇ ಥರ ಏನೋ ಕಾಣ್ತಿದೆ, ಗೊತ್ತಿಲ್ಲ ಅದೇ ಅಲ್ವಾ ಅಂತ. ಅದೇನಾ? ಅದೊಂಥರ ಗೋಪುರ ಇತ್ತಲ್ಲ, ಅದು ಕಾಣ್ತಾ ಇದೆ ಇಲ್ಲಿ. ಹೆಲೋ, ವೆರಿ ಗುಡ್ ಮಾರ್ನಿಂಗ್. ನಾನೀಗ ರೆಸಾರ್ಟ್ ಟ್ರಯಲ್ ಹೋಗ್ತಾ ಇದ್ದೀನಿ. ಒಂದು ರೌಂಡ್ ಸೈಕಲಲ್ಲಿ. ಹೆಂಗಪ್ಪ ಹೋಗೋದು? ಓಕೆ, ಹೀಗೆ. ಹಾಂ, ನಿಮಗೆ ಸ್ವಲ್ಪ ಸೊಟ್ಟು ಕಾಣಿಸ್ತಿರ್ಬೋದು. ಇಟ್ ಈಸ್ ಬಿಕಾಸ್ ಆಫ್ ಪೊಸಿಷನ್ ಆಫ್ ಮೈ ಕ್ಯಾಮ್ರಾ. ಗೊತ್ತಿಲ್ಲ ಹೆಂಗೆ ಹೋಗೋದಂತ. ಇಲ್ಲೆಲ್ಲ ರೂಟೇ ಹಾಕಿರಲಿಲ್ಲ. ಲೆಟ್ಸ್ ಸಿ. ಓಕೆ, ಫುಲ್ ಬೆಳಗ್ಗೆ 6:30. ಇಲ್ಲಿ ಪೀಕಾಕ್ಸ್ ಮತ್ತು ಡೀರ್ ತುಂಬ ಜಾಸ್ತಿ ಇದೆ. ನೋಡುವ ಅದನ್ನೆಲ್ಲ. ಐ ಹೋಪ್ ಯಾವುದಾದ್ರೂ ಒಂದಾದರೂ ಕಳೆ ಕಾಣ್ತಂತೆ. ದಿಸ್ ಇಸ್ ಡೆಡ್ ಎಂಡ್. ಮೇಲೆ ಹೋಗಬೇಕಿತ್ತು ಕಾಣುತ್ತೆ. ಅಲ್ಲಿ ದಾರಿ ಹಾಕಿರಲಿಲ್ಲ, ಅಂದಾಜು ಮೇಲೆ ಬಂದರೆ ಪ್ರಾಬ್ಲಮ್. ಸ್ಟ್ರೇಟ್ ವಾಕ್ ಡೌನ್. ಓಕೆ, ಡೌನ್ ಅಂದರೆ ಭಾರಿ ಇಷ್ಟ ನನಗೆ. ಒಂದು ಪಿಕಾಕಲ್ಲಿ ಮೇಲೆ ಕುತ್ಕೊಂಡಿದ್ದೆ ಮರದ ಮೇಲೆ. ಲೆಟ್ ಮಿ ಟ್ರೈ ಇಫ್ ಐ ಕ್ಯಾನ್ ಶೋ ಯು.
ಹಲೋ, ನಮಸ್ಕಾರ. ಸೈಕಲ್ ನಿಲ್ಲಿಸ್ಬಿಟ್ಟು ಬಂದು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೊಬ್ಬರು ಇವ್ರು ಸಿಕ್ಕಿದ್ರು, ರೆಸಾರ್ಟ್ ಅವರು ಹಾಗೆ ಸೈಕಲಲ್ಲಿ ಹೋಗಬೇಡಿ, ತುಂಬ ಡೌನ್ ಇದೆ, ಬೀಳ್ತಿರೋ ಒಂದು, ಮತ್ತು ಬರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದರು. ನಾನು ಇದಕ್ಕೆ ಯಾವುದೂ ಮ್ಯೂಸಿಕ್ ಆ್ಯಡ್ ಮಾಡಲ್ಲ, ಏಕೆಂದರೆ ಇಲ್ಲೊಂದು ಪಕ್ಷಿ ಅವಾಗಿಂದ ಕೂಗ್ತಾ ಇದೆ. ಎಷ್ಟು ವಿಚಿತ್ರವಾಗಿದೆ ಅಂದರೆ ಅದೇ ನನ್ನನ್ನು ಹೆದರಿಸಿದ್ದು. ಒಳ್ಳೆ ಟೈಗರ್ ಥರ ಇತ್ತು ವಾಯ್ಸು, ಅದಕ್ಕೆ ಭಯ ಆಗೋಯ್ತು. ಹೋಗೋಣ. ಕೇಳಿದೆ, ವೈಲ್ಡ್ ಆನಿಮಲ್ಸ್ ಯಾವುದೇ ಕಾರಣಕ್ಕೂ ಏನೂ ಇಲ್ಲ, ಬಟ್ ತುಂಬ ವಿಚಿತ್ರ ಪಕ್ಷಿಗಳಿದೆ ಅಂತ ಅಂದರು. ಲೆಟ್ಸ್ ಗೋ. ಆವಾಗಲೇ ಇಲ್ಲೇ ಕೂತಿದ್ದು. ಇಲ್ಲಿಂದ ಸೈಕಲ್ ಎತ್ಕೊಂಡು ಹೋದೆ. ಈ ಮೆಟ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿಂದ ಸೈಕಲ್ ಎತ್ಕೊಂಡು ಹೋದೆ, ಫುಲ್ ಬಾಹುಬಲಿ ಥರ. ಆ್ಯಕ್ಚುಲಿ ರೂಮ್ಗೆ ಹೋಗಿ ಮಲ್ಕೊಂಡೆ ನಾನು. ಯಾರೂ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಅಂದರು ಸೂರಿ. ಕೇಳೋಕ್ಕೆ ಇಸ್ ಇಟ್ ಸೇಫ್ ಆರ್ ನಾಟ್ ಅಂತ. ಬೆಳಗ್ಗೆ 6:30 ಯಾರು ಎದ್ದಿರಲಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ಅವ್ರ ರೂಮ್ಗೆ ಹೋಗಿ ಮಲ್ಕೊಂಡ್ಮೇಲೆ ಒಂದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದೆ, ಅದನ್ನು ಪ್ಲೇ ಮಾಡಿರ್ತೀನಿ ನಿಮಗೋಸ್ಕರ. ಆ ವಿಡಿಯೋನ ಕೇಳಿದ ತಕ್ಷಣ ಮಿಸ್ಸಿಂಗ್ ಸಮಥಿಂಗ್ ಅಂತ ಅನ್ನಿಸ್ತು. ಸೊ ಗತಾಯ ಆಗಿದ್ದಾಗ್ಬಿಡ್ಲಿ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಲಯನ್ ಟೈಗರ್ ಏನಾದರೂ ಮಿಸ್ಸಾಗಿ ಸಿಕ್ಕಿ ಅದ್ರ ಬಾಯಿಗೆ ಹೋದರೆ ಇದೆ ನನ್ನ ಲಾಸ್ಟ್ ವೀಡಿಯೋ. ಬಾಯ್. ಗೊತ್ತಿಲ್ಲ ಏನಾಗುತ್ತೋ. ಐ ಹೋಪ್ ಆ ಥರ ಎಲ್ಲ ಏನೂ ಆಗೋಲ್ಲ, ಯಾಕೆಂದರೆ ಅವರು ಅಷ್ಟೊಂದು ಭರವಸೆ ಕೊಟ್ಟಿದ್ದಾರೆ, ಏನೂ ಇಲ್ಲ ಮೇಡಮ್ ಆ ಥರ ವೈಲ್ಡ್ ಆ್ಯನಿಮಲ್ಸ್ ಎಲ್ಲ ಅಂತ. ಆದರೂ ಭಯ ಆಗ್ತಾಯಿದೆ ಯಾಕೋ. ದೂರ ಹೋಗ್ಬೇಕಾಗುತ್ತೆ, ಅಷ್ಟು ದೂರ ಹೋಗ್ತೀನಿ. ಟ್ರಯಲ್ ವಾಕ್ ಅರ್ಧನೇ ಹೋಗಿದ್ದು, ಬಂದ್ಬಿಟ್ಟೆ, ಯಾಕೋ ಭಯ ಆಗ್ತಾಯಿತ್ತು ಅಂಥೇಳಿ. ಆ್ಯಂಡ್ ಯಾರಾದ್ರೂ ಜೊತೆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಗೊತ್ತಿಲ್ಲದಲ್ಲೇ ಇರೋ ಜಾಗ ಅಲ್ಲ, ಯಾಕೋ ಎಲ್ಲೋ ಒಂದು ಕಡೆ ತುಂಬ ಭಯ ಆದಂಗೆ ಅನ್ನಿಸ್ತಿತ್ತು. ಸೊ ಅದಕ್ಕೆ ಬಂದು ಈ ಕಡೆ ಇನ್ನೊಂದು ಪಾತ್ ಇದೆ, ಈ ಪಾತಲ್ಲಿ ಇವಾಗ ಓಡಾಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 8:30. 11 o'clock ಚೆಕ್ಔಟ್ ಇದೆ ಇಲ್ಲಿ. ಸೊ ಈಗ ಹೋಗಿ ಸ್ವಲ್ಪ ಕಾಫಿ ಕುಡಿತೀನಿ ನಾನು. ಸೊ ಟಯರ್ಡ್. ಓಕೆ, ಅದಾದ ನಂತರ ಚೆಕ್ಔಟ್ ಮಾಡಿ ಡೈರೆಕ್ಟ್ ಭದ್ರಾವತಿಲಿ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇದೆ. ಸೊ ಅದನ್ನ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಬೆಂಗಳೂರಿಗೆ ವಾಪಸ್ ಹೊರಡ್ತೀವಿ, ಯಾಕೆಂದರೆ ಸಂಡೇ ಒಂದು ಫಂಕ್ಷನ್ ಇದೆ. ಬ್ಯಾಕ್ ಟು ಬ್ಯಾಕ್ ಪ್ಯಾಕಪ್ ಆಗಿಬಿಟ್ವಿ. ಏಕೆ ಅಂತ ಅಂದರೆ ಇವತ್ತಿನ ದಿನ ಇಲ್ಲಿರೋದು ಪ್ಲ್ಯಾನ್ ಆಗಿರಲಿಲ್ಲ. 2 days 3 nights ಸಾಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಈ ಥರ ಆಯಿತು. ಸೊ ಅದಕ್ಕೆ ಸ್ವಲ್ಪ ಸ್ಕೆಡ್ಯೂಲೆಲ್ಲ ಹೆಚ್ಚು ಕಮ್ಮಿ ಆಗ್ತಾಯಿದೆ. ಬಟ್ ನೋ ಪ್ರಾಬ್ಲಮ್. ಹೋಪ್ಫುಲಿ ಭದ್ರಾವತಿಗೆ ಹೋದಾಗ ಕೆಲಸ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಭದ್ರಾವತಿ ಹೋದಾಗ ಡೆಫಿನೆಟ್ಲಿ ನಮ್ಮೂರನ್ನ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ. ಏನೋ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಅನ್ಕೋತೀನಿ. ಎಲ್ಲೂ ಹೋಗೋಲ್ಲ, ಮನೆಗೆ ಹೋಗಿ ಒಂದೇ ದೇವಸ್ಥಾನ ಹೋಗಬೇಕು, ಅಲ್ಲಿ ಹೋಗಿ ಬರೋದು ಅಷ್ಟೇ. ಬೇರೆ ಏನು ಪ್ಲ್ಯಾನ್ಸ್ ಎಲ್ಲ ಬೇರೆ ಏನಿಲ್ಲ. ಸುಸ್ತಾಯಿತು. ನನ್ನ ಬ್ಯಾಟ್ರಿನೂ ಡ್ರೈನ್ ಔಟ್ ಆಗ್ತಿದೆ ಗೋಪ್ರೋಲಿ, ನಾನು ಡ್ರೈನ್ ಔಟ್ ಆಗಿದ್ದೀನಿ. ಆ್ಯಂಡ್ ಜಾವಾ ರೇನ್, ಹಾಸ್ಪಿಟಾಲಿಟಿ, ಫುಡ್, ಅಕೊಮಡೇಷನ್ ಆಗಿದೆ. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಬಂದಾಗ ಏನಾಗುತ್ತೆ, ಜನ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ದುಡ್ಡು ಕೊಟ್ಟಿರ್ತೀವಿ, ಎಕ್ಸ್ಪೆಕ್ಟೇಷನ್ಗಿನ್ನ ಜಾಸ್ತಿ ಚೆನ್ನಾಗಿ ಟ್ರೀಟ್ ಮಾಡಿರ್ತಾರೆ. ಇನ್ನು ಕೆಲವೊಂದು ಕಡೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ನಮಗೆ ರೀಸೆಂಟಾಗಿ ಹಳೆ ರೆಸಾರ್ಟಲ್ಲಿ ಅದೇ ಆಗಿದ್ದು. ವಿ ಡಿಡ್ ನಾಟ್ ಲೈಕ್ ಇಟ್. ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಬಟ್ ಜಾವಾ ಐ ಆಮ್ ರಿಯಲಿ ಹ್ಯಾಪಿ that we decided to stay here for a night. ತುಂಬ ಚೆನ್ನಾಗಿದೆ. ಚಿಕ್ಕ ಒಂದು ರೆಸಾರ್ಟ್ನ ಪರಿಚಯ ಕೊಡ್ತೀನಿ. ಫುಲ್ ತೋರ್ಸೋಕೆ ಆಲ್ ಹಾಕಿದ್ರೆ 10-20 ಎಕರೆ ಇದೆ. ಅಲ್ಲಿ ತನಕ ಎಲ್ಲ ಓಡಾಡೋ ಸೀನಿಲ್ಲ ನನಗೆ. ಆ್ಯಂಡ್ ಟೇಬಲ್ ವುಡ್ಡಿಂದು ಆ್ಯಂಡ್ ಗೇಮ್ಸ್, ಶಟಲ್, ರ್ಯಾಕೆಟ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇದು ನೋಡಿ, ಇದೇ ಇಲ್ಲಿನ ಅಟ್ರಾಕ್ಷನ್ ಅಂತ ಹೇಳ್ಬೋದು.
ನನಗೆ ತುಂಬ ಇಷ್ಟ ಆಯ್ತಿದೆ. ಒಳಗಡೆ ಕುತ್ಕೋಬೋದು ಇಲ್ಲಿ. ಸೆಟ್ ಆ್ಯಂಡ್ ರೆಸ್ಟ್ ಫಾರ್ ಸಮ್ ಟೈಮ್. ಜಾವಾ ರೇನ್ ರೆಸಾರ್ಟ್. ಆ್ಯಕ್ಚುಲಿ ಏನು ಹೇಳ್ತಾರೆ, ತುಂಬ ಮಳೆಗಾಲದ ಟೈಮಲ್ಲೆಲ್ಲ ಬರ್ಲಿಕ್ಕೆ ಹೋಗ್ಬೇಡಿ. ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಮಳೆಗಾಲ ಮುಗೀತು ಅನ್ನೋ ಟೈಮಿಗೆ ಬಂದರೆ ವ್ಯೂಗಳು ಹಾಗೂ ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ ಮಾಡ್ಬೋದು. ಸ್ವಲ್ಪ ಈ ಕೋವಿಡ್ ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲ್ ಎಲ್ಲೂ ಬಿಡ್ತಿಲ್ಲ. ಆ್ಯಕ್ಚುಲಿ ಸುಮಾರು ಕಡೆ ಕೇಳಿದ್ವಿ, ಸ್ವಿಮ್ಮಿಂಗ್ ಪೂಲ್ ಬಿಡ್ತಾಯಿಲ್ಲ. ಬಟ್ ವ್ಯೂ ಎಲ್ಲ ನೋಡಬೇಕು ಅಂತ ಅಂದರೆ ಸ್ವಲ್ಪ ಬೇಸಿಗೆಗಾಲ ಅಂದರೆ ಮಳೆ ಇನ್ನೇನು ಮಳೆಗಾಲ ಮುಗೀತು ಅನ್ನೋ ಟೈಮಿಗೆ ಬಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಎಂಜಾಯ್ ಅ ಲಾಟ್. ಏಕೆ ಅಂತಂದರೆ ವ್ಯೂ ಒಂದು ಕಾಣಲ್ಲ, ಏನು ಬೆಟ್ಟ ಗುಡ್ಡ ಏನೂ ಕಾಣಲ್ಲ ಲಿಟ್ರಲಿ. ಸ್ವಲ್ಪ ಬೇಸಿಗೆಗಾಲಕ್ಕೆ ಬಂದರೆ ಎರಡೂ ಥರ ನೀವು ಶೇಡ್ಸ್ ನೋಡ್ಬೋದು, ಪ್ರಕೃತಿಯ ಎರಡೂ ಶೇಡ್ಸ್. ಇವಾಗ ಸ್ವಲ್ಪ ಬಿಸಿಲು ಬರ್ತಿದೆ. ಚಿಕ್ಕಮಂಗ್ಳೂರಲ್ಲಿ 5 ದಿನದಿಂದ ಇದ್ದೀವಿ. 5 ದಿನದಲ್ಲಿ 1 ದಿನ ಕೂಡ ಬಿಸಿಲು. ರೆಸಾರ್ಟ್ ಒಳಗೆ ಇರ್ತಿದ್ವಿ ಆ್ಯಂಡ್ ಎಲ್ಲ ಪ್ಲೇಸಸ್ಸಿಗೆ ಹೋಗ್ತಾಯಿದ್ವಿ, ಎಲ್ಲೂ ಬಿಸಿಲು ಈ ರೇಂಜಿಗೆ ನೋಡಲೇ ಇಲ್ಲ. ನೆನ್ನೆ ಇಲ್ಲಿಗೆ ಬಂದಾಗಿಂದ ಫುಲ್ ಬಿಸಿಲು ಅಂತ ಅನ್ನಿಸ್ತಾ ಇದೆ. ನಂಗೆ ಈ ಥರ ಒಬ್ಬೊಬ್ಬಳೆ ಸುತ್ತೋದಕ್ಕೆ ತುಂಬ ಇಷ್ಟ. ಮುಂಚೆ ಮದುವೆ ಆಗೋದಕ್ಕಿಂತ ಮುಂಚೆ ಹೇಳ್ಬೇಕಂತಂದರೆ ನಾನು ಒಬ್ಬಳೇ ಬ್ಯಾಚುಲರ್ ಆಗಿದ್ದೆ ಅಲ್ಲ, ಮಲ್ಲೇಶ್ವರದಲ್ಲಿ ನಾನು ಮನೆ ಮಾಡ್ಕೊಂಡಿದ್ದೆ. ಸಕ್ಕತ್ತ ಎಂಜಾಯ್ ಮಾಡ್ತಾಯಿದ್ದೆ. ಮನೇಲಿ ಇರ್ತಾನೆ ಇರಲಿಲ್ಲ. ಗಾಡಿ ಎತ್ಕೊಂಡು ಲಾಂಗ್ ಡ್ರೈವ್ ಅಂತೆ, ಇಲ್ಲ ಆಫೀಸಿಗೆ ಟಿ ಶಟಲ್ ಆಡೋಕ್ಕೆ ಹೋಗೋದು. ಇಲ್ಲಿಂದ ಕೆಳಗೆ ಕಾಣ್ತಾ ಇದೆ ಅಲ್ಲ, ಅಲ್ಲಿ ದಾರಿ ಇದೆ, ಅಲ್ಲಿನೇ ಎಸ್ಟೇಟ್ ವಾಕಿಗೆ ಹೋಗಿದ್ದು. ತುಂಬ ಬ್ಯೂಟಿಫುಲ್ ಆಗಿ ಅನ್ನಿಸ್ತು, ತುಂಬ ರಿಲ್ಯಾಕ್ಸಿಂಗ್. ಆ್ಯಕ್ಚುಲಿ ಈ ಥರ ಎಲ್ಲ ಹೊರಗಡೆ ಬಂದಾಗ ಯು ಟೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಂದ್ವಿ, ಮಲ್ಕೊಂಡ್ವಿ, ತಿಂದ್ವಿ, ಹೋದ್ವಿ ಆ ಥರ ಇರಬಾರ್ದು. ನನಗೆ ಸ್ವಲ್ಪ ಸುತ್ತೊಡಿಬೇಕು ಫುಲ್. ಅದಕ್ಕೋಸ್ಕರ ಯೂಶ್ವಲಿ ಏನು ಮಾಡ್ತೀನಿ, ಟ್ರಿಪ್ ಅಥವಾ ಈ ಥರ ಎಲ್ಲ ರೆಸಾರ್ಟ್ಗೆ ಹೋದಾಗ ಸೂರಿ ಚೆರಿ ಇನ್ನೂ ಮಲ್ಕೊಂಡಿರ್ತಾರೆ. ಅವ್ರು ಅಷ್ಟು ಬೇಗ ಎದ್ದೇಳೋದಿಲ್ಲ. ಚೆರಿಗೆ ಕರ್ಕೊಂಡು ನಾವೆಲ್ಲೂ ಹೋಗೋಕ್ಕೂ ಆಗೋಲ್ಲ ಈ ಥರ ಎಲ್ಲ ಅಲ್ವಾ. ಸೊ ಏನು ಮಾಡ್ತೀನಿ, ಅವರಿಬ್ಬರು ಮಲ್ಕೊಂಡಿದ್ದಾಗ ಒಂದು 6-6:30 ಎದ್ದು ಒಂದು ರೌಂಡ್ ಹೋಗಿ ಬರ್ತೀನಿ. ರೆಸಾರ್ಟ್ ಸಕಲೇಶ್ಪುರದಲ್ಲೂ ಹಾಗೆ ಮಾಡಿದ್ದೆ, ತುಂಬ ಚೆನ್ನಾಗಂತ ಅನ್ನಿಸ್ತು. ಒಳ್ಳೆ ಒಂಥರ ಡಿಫ್ರೆಂಟ್ ಫೀಲ್. ಬೆಂಗಳೂರಲ್ಲಿ ಇದ್ದು ಇಲ್ಲಿ ಇಷ್ಟು ಹಸಿರು ನಡುವೆ ಹೋಗಿ ಒಂದು ರೌಂಡ್ ವಾಕ್ ಮಾಡ್ಕೊಂಬರೋಕ್ಕೆ ತುಂಬ ರಿಫ್ರೆಶಿಂಗ್ ಆಗಿ ಚೆಂದ ಫೀಲ್ ಆಗುತ್ತೆ. ಸೊ ನಂತರ ಯಾರ್ಯಾರಿದ್ದೀರಾ ಅವರು ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಸ್ವಲ್ಪ ಕ್ರೇಜಿ ಐಡಿಯಾ ಹೊಳಿಯೋದು ಜಾಸ್ತಿ. ವಿಚಿತ್ರವಾಗಿ ಸ್ವಲ್ಪ ಕೆಟ್ಟ ಧೈರ್ಯ. ಅಮ್ಮನ ಹತ್ರ ಸುಮಾರು ಸತಿ ಬೈಸ್ಕೊಂಡಿದ್ದೀನಿ ಆ ವಿಷಯಕ್ಕೆಲ್ಲ. ಸೂರ್ಯ ಹತ್ರನೂ ಬೈಸ್ಕೊಂಡಿದ್ದೀನಿ. ಯಾರಾದರೂ ಏನಾದರೂ ಮಾಡಬೇಡ ಅಂದರೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಮಾಡಿಬಿಟ್ಟು ಬರ್ತೀನಿ. ಏನು ಮಾಡಿದೆ, ಸಕಲೇಶ್ಪುರಲ್ಲಿ ಬೆಳಗ್ಗೆ ಎಲ್ಲ ಇನ್ನೂ ಮಲಗಿದ್ರು. ಫ್ರೆಂಡ್ಸ್ ಎಲ್ಲ ಹೋಗಿದ್ದೆ ಸಕಲೇಶ್ಪುರಕ್ಕೆ, ಫ್ರೆಂಡ್ಸ್ ಹೂ ಆರ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಎಲ್ಲ ಕಪಲ್ ಹೋಗಿದ್ವಿ. ಚೆರಿನೂ ಇಲ್ಲ, ಹಾಗೆ ಪುಟ್ಟ ಪಾಪು ಚೆರಿ ಮಲ್ಕೊಂಡಿದ್ರು. ಎದ್ದು ಯಾರಿಗೂ ಹೇಳ್ದಂಗೆ 6:30 ಅಷ್ಟೊತ್ತಿಗೆ ಎದ್ದು ಫುಲ್, ಅದು ತುಂಬ ದೊಡ್ಡದಿತ್ತು, ನೋಡ್ಬೋದು. ಪೆಬಲ್ಸ್ ಆ್ಯಂಡ್ ಬೀನ್ಸ್ ಸಕಲೇಶ್ಪುರ ರೆಸಾರ್ಟ್ ತುಂಬ ದೊಡ್ಡದಿತ್ತು. ಜೋರು ಮಳೆ ಬರ್ತಿತ್ತು. ಛತ್ರಿ ಹಿಡ್ಕೊಂಡು ಒಂದು ಜಾಗನೂ ಬಿಟ್ಟಿಲ್ಲ, ಒಂದು ಮೂಲೆ ಬಿಟ್ಟಿಲ್ಲ. ಪೆಬಲ್ಸ್ ಆ್ಯಂಡ್ ಬೀನ್ಸ್ ಎಲ್ಲ ಕಡೆ ರೌಂಡ್ ಹೊಡ್ಕೊಂಬಂದೆ. ಆಮೇಲೆ ಆ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದು ನೋಡಿ, ಇದೆಲ್ಲ ಇತ್ತ ರೆಸಾರ್ಟಲ್ಲಿ ಅಂತಿದ್ರು. ಯಾಕೆಂದರೆ ಎಲ್ಲರೂ ರಾತ್ರಿ ಆರಾಮಾಗಿ ಎಲ್ಲ ಮಾತಾಡ್ಕೊಂಡು ಪಾರ್ಟಿ ಮಾಡಿ ಮಲಗಿದವರು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 9:30 ತಿಂಡಿಗೆ ಎದ್ದಿದ್ದು ಎಲ್ಲರೂ. ಅದಕ್ಕಿಂತ ಮುಂಚೆ ಎದ್ದು ಎಲ್ಲ ಕಡೆ ಹೋಗಿ ಸುತ್ತೋಡ್ಕೊಂಡು ಬಂದೆ. ಸಕಲಾಗಿತ್ತು. ಸೊ ನೀವು ಇದೇ ಥರ ಮಾಡಿ. ಏಕೆಂದರೆ ಜಾಗ ನೋಡೋಕೆ ಹೋಗಿರ್ತೀವಿ ನಾವು. ನಿಮಗೆ 2 ಥರ ಇರುತ್ತೆ. ಓಕೆ, ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರೋದು, ಇನ್ನೊಂದು ಲಕ್ಸುರಿ ಎಂಜಾಯ್ ಮಾಡೋಕ್ಕೆ ಬರೋರು. ಸೊ ನೀವು ಯಾವ ಥರ ಅಂತ ನೀವು ಡಿಸೈಡ್ ಮಾಡಿಕೊಂಡು ನೀವು ಮಜಾ ಮಾಡಿ. ತುಂಬ ವಿಚಿತ್ರ ಬರ್ಡ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಇಷ್ಟು ಕಲರ್ಫುಲ್ ಇತ್ತು ಗೊತ್ತಾ. ಬಟ್ ಅದು ಇದರಲ್ಲೆಲ್ಲ ಕ್ಯಾಪ್ಚರ್ ಆಗೋಲ್ಲ, ಅಂತ ಹೊಡೋಗ್ಬಿಡುತ್ತೆ. ನೋಡೋಣ, ಹಿಂಗೆ ಇಟ್ಟಿರ್ತೀನಿ ಟೈಮ್ ಲ್ಯಾಬ್ಸಲ್ಲಿ ಕ್ಯಾಪ್ಚರ್ ಆಗುತ್ತೆ ಯಾವುದಾದ್ರು ಅಂತ. ಆ್ಯಂಡ್ ವಾಕೆಲ್ಲ ಮುಗಿಸಿ ಈಗ ಬಿಸಿ ಕಾಫಿ ಕುಡಿಯೋಕ್ಕೆ ಬಂದಿದ್ದೀನಿ. ಕಾಫಿ ವಿತ್ ಅ ವ್ಯೂ. ಲುಕ್ ಅಟ್ ದಿಸ್. ಇಲ್ಲಿ ಟೇಬಲ್ ನೋಡ್ತಾ ಟೇಬಲ್ ಕುತ್ಕೊಂಡು ಕಾಫಿ ಕುಡಿತಾ ತಿಂಡಿ ತಿಂತ ವ್ಯೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು.
ಶಾಪಿಂಗ್ ಬಾ. ಹ್ಯಾಪಿ ಬರ್ತ್ಡೇ ಕ್ರಿಸ್ಮಸ್. ಹಾಯ್, ನಮಸ್ಕಾರ. ವಾಕಿಂಗ್ ಎಲ್ಲ ಹೋಗಿ ಸ್ನಾನ ಎಲ್ಲ ಮಾಡಿ ಬಂದು ಆಯಿತು. ಕಣ್ಣೆಲ್ಲ ನೋಡಿ ಹೆಂಗೆ ಬಂದಿದ್ದೀನಿ. ಓಕೆ, ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಅವಲಕ್ಕಿ, ಬಿಸಿ ಬಿಸಿ ಅವಲಕ್ಕಿ, ಇಡ್ಲಿ, ತಟ್ಟೆ. ಇನ್ನು ಕೆಲವೊಂದು ಐಟಮ್ಸ್ ಬರೋದಿದೆ, ಒಂದಲ್ಲಿ ತೋರಿಸ್ತೀನಿ. ಇದರಿಗೆ ದೋಸೆ. ಓಕೆ, It's very good taste now. This one. or is it? Okay, you can give us one. And one, this one. Only one. The fruit cake. Okay. Milkshake. Samu, how was the milkshake? Huh? Yummy. ಟ್ರೇಡಿಂಗ್ ಅವರು ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಹೆಂಗ್ರಿ ಇದೆ ಮಾರ್ಕೆಟ್ ಇವತ್ತು? ದೋಸೆ ಇಸ್ ಯಮ್ಮಿ. ಅವಳಿಗೆ ಸಖತ್ ಇಷ್ಟ ದೋಸೆ ಅಂದರೆ. ಹೌ ಇಸ್ ಇಟ್ ಮುನಾ? ಲಾಸ್ಟ್ ಡೇ ಟೈಮ್ ಬಂದು 10:15. ರೆಡಿಯಾಗಿದ್ದೀವಿ ಚೆಕ್ಔಟ್ ಮಾಡೋಕ್ಕೆ. ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಎಲ್ಲ ಆಯಿತು. ಸುಮ್ಮನೆ ಹಂಗೆ ಒಂದ್ಸತಿ ನೋಡೋಣ ಎಲ್ಲ ಇನ್ನೊಂದ್ಸತಿ ಅಂತ ಬಂದೆ. ತುಂಬ ಬೇಜಾರಾಗ್ತಾಯಿದೆ ಹೋಗೋಕ್ಕೆ. ಬಟ್ ವಿ ಹ್ಯಾವ್ ಟು ಗೋ. ಬಟ್ ನಿಜವಾಗ್ಲೂ ಸ್ಟೇ ತುಂಬ ಖುಷಿ ಆಯಿತು. ತುಂಬ ಟಯರಿಂಗ್ ಆಗಿ ಕಾಣ್ತೀನಿ. ಟ್ರಾವೆಲ್ ಮಾಡ್ತಾನೆ ಇದ್ದೀವಿ ಅಲ್ವಾ, ಸೊ ಪ್ರಾಬ್ಲಿ ಅದಕ್ಕೆ. ಆ್ಯಂಡ್ ಪಿಕಪ್ ಕೂಗ್ತಾ ಇದೆ ನೋಡಿ. ತುಂಬ ಇಷ್ಟ ಆಯಿತು ನನಗಂತೂ ಈ ಜಾಗ. ಚೆರಿಗೆ ಬಹಳ ಇಷ್ಟ ಆಗಿದೆ ನನಗಿನ್ನ. ಅವಳು ಪ್ಯಾಕ್ ಮಾಡ್ತಾ ಇದ್ರೆ ನೋ 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 ಅಂತ ಇದ್ದಾನೆ. ಈ ವಿಡಿಯೋ ಸ್ವಲ್ಪ ಲೆಂದಿ ಅಂತ ಅನ್ನಿಸ್ತು, ಬಟ್ ಐ ರಿಯಲಿ ವಾಂಟೆಡ್ ಟು ಗಿವ್ ಯು ಆಲ್ ದ ಇನ್ಫಾರ್ಮೇಷನ್. ನಾವು ಎಷ್ಟು ಚೆನ್ನಾಗಿ ಫೀಲ್ ಆದ್ವಿ, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಊಟ ತಿಂಡಿ ಹೇಗಿತ್ತು, ಬೇರೆ ವಿಲಾಸ್ ಹೇಗಿತ್ತು, ಎಲ್ಲ ತೋರಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಐ ಜಸ್ಟ್ ಮೇಡ್ ಇಟ್ ಲೆದರ್ ಲೆಂದಿ. ಐ ಹೋಪ್ ಇಟ್ ಇಸ್ ಫೈನ್ ವಿತ್ ಯು. ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದರಿಂದ ನಿಮಗೆ ಜಾವಾ ರೇನ್ ರೆಸಾರ್ಟ್ ಬಗ್ಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಅದೇನಾದರೂ ನಿಮಗೆ ಸಿಕ್ಕಿದ್ರೆ ಅದರಿಂದ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಬಾಯ್, ಧನ್ಯವಾದಗಳು. ಆ್ಯಂಡ್ ವಿ ಹ್ಯಾವ್ 3 more ವಿಡಿಯೋಸ್ ಆಫ್ ಚಿಕ್ಕಮಂಗ್ಳೂರ್. ಒಂದು 6-7 ದಿನ ಟ್ರಿಪ್ ಹೋಗಿದ್ದೀವಪ್ಪ, ಒಂದಿಷ್ಟು ವಿಡಿಯೋನಾದರೂ ಹಾಕಬಾರ್ದಾ? ಸೊ ನನ್ನ ಎಕ್ಸ್ಪೀರಿಯನ್ಸಸ್ ಎಲ್ಲನೂ ಶೇರ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಐ ಹೋಪ್ ಯು ಗೈಸ್ ಫೈಂಡ್ ಇಟ್ ಯೂಸ್ಫುಲ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.